ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯ ಶಿಗ್ಗಾವಿಯ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತು ಇಂದು ಹೋರಾಟದ ಹಾದಿ ಹಿಡಿದಿದ್ದಾರೆ. ಈ ನಿಲಯ ಸ್ಥಾಪನೆಯಾಗಿ ಈಗಾಗಲೇ 13 ವರ್ಷಗಳು ಕಳೆದರೂ ಸರ್ಕಾರದಿಂದ ಶಾಶ್ವತ ಕಟ್ಟಡ ನಿರ್ಮಾಣವಾಗದೆ ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್ ಕಾರ್ಯನಿರ್ವಹಿಸುತ್ತಿದೆ. ವಿದ್ಯಾರ್ಥಿಗಳು ಕಳೆದ 5 ದಿನಗಳ ಹಿಂದೆ ತಮಗೆ ಎದುರಾಗಿರುವ ಸಮಸ್ಯೆಗಳ ಕುರಿತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಅವರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದ ಎದುರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ಜಿಲ್ಲೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಿಳಿಸಿದ್ರು ಮತ್ತು ತ್ವರಿತ ಕ್ರಮ ಕೈಗೊಳ್ಳಿ ಶಾಶ್ವತ ಕಟ್ಟಡ ಹಾಗೂ ಅಗತ್ಯ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಮನವಿಗೆ ಸಂಧಿಸಿದ ಅಧಿಕಾರಿಗಳು ವಿದ್ಯಾರ್ಥಿಗಳ ಸಮಸ್ಯೆಗೆ ಶೀಘ್ರ ಪರಿಹಾರ ಕೊಡಿಸುವುದಾಗಿ ಹೇಳಿಕೆ ನೀಡಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಸ್ಥಳದಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದ್ದು, ಅಧಿಕಾರಿಗಳು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಬೇಡಿಕೆಗಳ ಕುರಿತು ವರದಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವ ಭರವಸೆ ನೀಡಿದ್ದಾರೆ. ಮಾಡ್ತಾನಂತಾರೆ ಇವರು. ಇಲ್ಲಿ ಬಸ್ಸಿನ ವ್ಯವಸ್ಥೆ ಶಿಗ್ಗಾಂವ್ ತಾಲೂಕಿನೊಳಗೆ ಸರಿಯಾಗಿ ಇವತ್ತು ಎಷ್ಟೋ ಹಳ್ಳಿ ಬಸ್ ಕಂಡಿಲ್ಲ. ಈಗ ಏನೋ ನಾಮಕಾವಸ್ಥೆ ಹೇಳಿ ಇದು ಮಾಡಿದ್ರು ಅದು ಅಲ್ಲಿ ಯೋಗ್ಯನೇ ಇಲ್ಲ ಈಗ ವಿದ್ಯಾರ್ಥಿಗಳಿಗೆ ವಾಸ ಮಾಡಲು. ಅದಕ್ಕೆ ಕಾರಣ ನಾವು ಎಲ್ಲ ವಿದ್ಯಾರ್ಥಿಗಳ ಮುಖ್ಯವಾದ ಬೇಡಿಕೆ ಏನಪ್ಪ ಅಂದ್ರೆ ಶಿಗ್ಗಾಂವ್ನೊಳಗೆ ಕಟ್ಟಡ ಆಗ್ಬೇಕು, ಗೌರ್ಮೆಂಟ್ ಬಿಲ್ಡಿಂಗ್. ಈಗ ಇರೋ ಖಾಸಗಿ ಬಿಲ್ಡಿಂಗ್ ಒಳಗೆ ಇರೋಂಗಿಲ್ಲ. ಮತ್ತೊಳ್ಳಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗೋವರೆಗೂ ನಮ್ಮ ವಿದ್ಯಾರ್ಥಿಗಳು ಈಗ ಸದ್ಯ ಹಾಸ್ಟೆಲ್ ಬಿಲ್ಡಿಂಗ್ ಏನಂದ್ರಿ ನಮಗೆ ಹಾಸ್ಟೆಲ್ನಾಗ ನಾವು ಏನೋ ಒಂದು ಫೆಸಿಲಿಟಿ ಕೇಳೇವಂದ್ರೆ ಅಲ್ಲಿ ನಮ್ಗೆ ಈಗ ನೋಡ್ರಿ ಏನೋ ಒಂದು ಸೌಲಭ್ಯ ಕೇಳೇವಂದ್ರೆ ಇಲ್ಲಪ್ಪ ನಿಮ್ಮದು ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲ ಅಂತಂದು ಮೇಲಾಧಿಕಾರಿಗಳು ಬಂದ್ರೆ ಡಿ ಡಿ ಆಗಿರ್ಬೋದು ಎಲ್ಲ ಅದಕ್ಕಿಂತ ಮೇಲಾಧಿಕಾರಿಗಳು ಎಲ್ಲರೂ ಸ್ವಚ್ಛ ಹೇಳ್ತಾರೆ ಅವರು. ನಿಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲ, ನಿಮ್ಗೆ ನಾವು ಈ ಸೌಲಭ್ಯ ಕೊಡೋಕ್ಕಾಗಲ್ಲ ಅಂತಂದು. ಈಗ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಹಾಸಿಗೆ ಹೋದಕ್ಕೆ ಬಂದ 6 ವರ್ಷ ಆಗ್ಯವು. ಹೊಳ್ಳಿ ಬೆಡ್ ಗಿಟ್ಟೆಲ್ಲ ಅರ್ಧಕ್ಕರ್ಧ ಹರಿದು ಹೋಗಿದ್ದೆವು. ಹೊಳ್ಳಿ ವಿದ್ಯಾರ್ಥಿಗಳಿಗೆ ಈಗ ಸ್ಟೂಡೆಂಟ್ ಹೆಚ್ಚಿಗೆ ಅದಾರ, ಬಿಲ್ಡಿಂಗ್ ಸಣ್ಣದಾಗೈತಿ. ಈಗ ಹೊಳ್ಳಿ ಊಟದ ವ್ಯವಸ್ಥೆ 170 ಜನ ಕುಂದ್ರ ಊಟ ಸ್ಟೂಡೆಂಟ್ಸ್ಗೆ ಒಂದು 50 ಜನ ಕುಂತು ಊಟ ಮಾಡ್ಬೋದು. ಒಂದನಲ್ಲಿದೆ ಊಟದ ಹಾಲಿನಲ್ಲಿ. ಈ ಥರ ಪ್ರಾಬ್ಲಮ್ ಇದೆ ಇಲ್ಲಿ. ಇದನ್ನು ಮೇಲಾಧಿಕಾರಿಗಳು ಎಷ್ಟೋ ಸಾರಿ ಮನವಿ ಕೊಟ್ಟರು ಕೂಡ ಅವರು ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಇಲ್ಲಿ ತಹಸೀಲ್ದಾರ್ ಆಗಿರ್ಬೋದು ಎಷ್ಟೋ ಇಲ್ಲಿ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅಂತೂ ಸಾಕಷ್ಟು ಬಾರಿ ನಾವು ತಿಳಿಸಿದ್ದೀವಿ. ಅವರು ಇದುವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕಾಗಿ ಇವತ್ತು ಹೋರಾಟ ಅನಿವಾರ್ಯವಾಗಿ ಇವತ್ತು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ತಮ್ಮ ಹೆಸರು ಶಿವಾನಂದ ದೊಡ್ಮನಿ, DSS ಭೀಮಗರ್ಜನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ.